ಸ್ವಾಗತವನ್ನು ಕೋರ್ತೀನಿ. ಇವತ್ತು ಸಾರ್ವಜನಿಕ ಶಿಕ್ಷಣ ಇಲಾಖೆ, ಕರ್ನಾಟಕ ಶಾಲಾ ಗುಣಮಟ್ಟ ಮೌಲ್ಯಾಂಕನ ಮತ್ತು ಅಂಗೀಕರಣ ಪರಿಷತ್ತು, KSEAB 6ನೇ ಅಡ್ಡರಸ್ತೆ, ಮಲ್ಲೇಶ್ವರಂ, ಬೆಂಗಳೂರು 3 ಅವರು ದಿನಾಂಕ 16/3/2023ಕ್ಕೆ ಇವತ್ತೇ ಒಂದು ಜ್ಞಾಪನವನ್ನು ಆದೇಶವನ್ನು ಹೊರಡಿಸಿದ್ದಾರೆ. ಅದೇನಂತ ನೋಡೋಣ. 2022-23ನೇ ಸಾಲಿನ 5 ಮತ್ತು 8ನೇ ತರಗತಿಯ ಮೌಲ್ಯಾಂಕನವನ್ನು ದಿನಾಂಕ 27/3/2023ರಿಂದ ನಡೆಸುತ್ತಿರುವ ಬಗ್ಗೆ, ಅಂದರೆ ನಿಮ್ಮ 5 ಮತ್ತು 8ನೇ ತರಗತಿಯ ಮೌಲ್ಯಾಂಕನ ಪರೀಕ್ಷೆ 27/3/2023 ಸೋಮವಾರದಿಂದ ಪ್ರಾರಂಭ ಆಗ್ತದೆ. ವಿಷಯ ನೋಡೋಣ. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ 2022-23ನೇ ಸಾಲಿನಲ್ಲಿ ರಾಜ್ಯ ಪಠ್ಯಕ್ರಮ ಅನುಸರಿಸತಕ್ಕಂಥ ಎಲ್ಲ ಸರ್ಕಾರಿ ಅನುದಾನಿತ ಮತ್ತು ಅನುದಾನ ರಹಿತ ಶಾಲೆಗಳ 5 ಮತ್ತು 8ನೇ ತರಗತಿಗಳ ವಿದ್ಯಾರ್ಥಿಗಳಿಗೆ 13/3/2023ರಿಂದ ಮೌಲ್ಯಾಂಕನವನ್ನು ಸಂಕಲನಾತ್ಮಕ ಮೌಲ್ಯಮಾಪನ SA 2 ನಡೆಸುವಂತೆ ಉಲ್ಲೇಖ 1 ಮತ್ತು 2ರಲ್ಲಿ ತಿಳಿಸಲಾಗಿತ್ತು. ಮೌಲ್ಯಾಂಕನವನ್ನು ಉಲ್ಲೇಖ 3ರಂತೆ ಮುಂದೂಡಲಾಗಿತ್ತು. ಈಗ 5 ಮತ್ತು 8ನೇ ತರಗತಿ ವಿದ್ಯಾರ್ಥಿಗಳಿಗೆ ದಿನಾಂಕ 27/3/2023ರಿಂದ ಮೌಲ್ಯಾಂಕನವನ್ನು ನಡೆಸಲು ಘನ ಉಚ್ಚ ನ್ಯಾಯಾಲಯವು ಅವಕಾಶ ಕಲ್ಪಿಸಿದ್ದು, ಈ ಸಂಬಂಧ ಪರಿಷ್ಕೃತ ವೇಳಾಪಟ್ಟಿಯನ್ನು ಅಂದರೆ ಇವತ್ತೇ 16/3/2023ರಂದು ಮಂಡಳಿಯ ವೆಬ್ಸೈಟ್ನಲ್ಲಿ ಪ್ರಕಟಿಸಿದರೆ ನೋಡೋಣ ನಿಮ್ಮ ಒಂದು ಮೌಲ್ಯಾಂಕನ ಪರೀಕ್ಷೆ ವೇಳಾಪಟ್ಟಿ ಏನಿದೆ ಅಂತ. ಇದಿತ್ತು ಮಾರ್ಚ್ 2023ರಲ್ಲಿ ನಡೆಯಲು ಉದ್ದೇಶಿಸಿರ್ತಕ್ಕಂಥ 5 ಮತ್ತು 8ನೇ ತರಗತಿಯ ವಿದ್ಯಾರ್ಥಿಗಳ SA 2 ಮೌಲ್ಯಾಂಕನ ಕಾರ್ಯದ ಪರಿಷ್ಕೃತ ವೇಳಾಪಟ್ಟಿ ಪ್ರಕಟಿಸಿದ್ದಾರೆ. ನೋಡುವ. 27/3/2023ಕ್ಕೆ ಸೋಮವಾರ ದಿನ 5ನೇ ತರಗತಿಗೆ ಕನ್ನಡ ಇದೆ, 8ನೇ ತರಗತಿಯವರೆಗೂ ಕೂಡ ಕನ್ನಡ ಇದೆ. ಮಧ್ಯಾಹ್ನ 2:30ರಿಂದ ಮಧ್ಯಾಹ್ನ ಅಂದರೆ ಸಂಜೆ 4:30ರವರೆಗೆ. ಇನ್ನು 2ನೇ ಪೇಪರ್ 28/3/2023 ಮಂಗಳವಾರದಂದು ದ್ವಿತೀಯ ಭಾಷೆ ಇಂಗ್ಲಿಷ್ ಅಥವಾ ಕನ್ನಡ ಇದೆ 5ನೇ ತರಗತಿಯವರಿಗೆ. 8ನೇ ತರಗತಿಯವರೆಗೂ ಕೂಡ ಸೇಮ್ ದ್ವಿತೀಯ ಭಾಷೆ ಇಂಗ್ಲಿಷ್ ಅಥವಾ ಕನ್ನಡ ಇದೆ, ಮಧ್ಯಾಹ್ನ 2:30ರಿಂದ 4:30ರವರೆಗೆ. ಇನ್ನು 29/3/2023 ಬುಧವಾರರಂದು 5ನೇ ತರಗತಿಗೆ ಪರಿಸರ ಅಧ್ಯಯನ ಇದ್ದರೆ, 8ನೇ ತರಗತಿಯವರಿಗಾಗಿ ತೃತೀಯ ಭಾಷೆ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯನ್ನು ಕೊಡೋರಿದ್ದಾರೆ. ಆ ಒಂದು ಪರೀಕ್ಷೆ ಇದೆ. ಮುಂದೆ 30 ಮಾರ್ಚ್ 2023ಕ್ಕೆ ಗುರುವಾರ ಗಣಿತ ಇದೆ 5ನೇ ತರಗತಿಯವರಿಗೆ, 8ನೇ ತರಗತಿಯವರೆಗೂ ಸಹಿತ ಗಣಿತ ಇದೆ. ಸಮಯ ನೋಡಿ ಅವರು ಬೆಳಿಗ್ಗೆ 10:30ರಿಂದ 12:30 ಅಂತ ಗಣಿತ ವಿಷಯದ ಟೈಮ್ ಟೇಬಲನ್ನು ಕೊಟ್ಟಿದ್ದಾರೆ. ಬಟ್ ಶುಕ್ರವಾರ ಪರೀಕ್ಷೆ ಇಲ್ಲ ನಿಮಗೆ 5ನೇ ತರಗತಿಯವರಿಗೆ. ಬಟ್ 8ನೇ ತವರಿಗೆ ವಿಜ್ಞಾನ ಇದೆ ಮಧ್ಯಾಹ್ನ 2:30ರಿಂದ 4:30ರವರೆಗೆ. ಶನಿವಾರ 5ನೇ ತರಗತಿಯವರಿಗೆ ಪರೀಕ್ಷೆ ಇಲ್ಲ. 8ನೇ ತರಗತಿಯವರಿಗೆ ಸಮಾಜ ವಿಜ್ಞಾನ ಮಧ್ಯಾಹ್ನ 2:30ರಿಂದ 4:30ರವರೆಗೆ ಇದೆ ಅಂತಕ್ಕಂಥದ್ದನ್ನ ಕಾರ್ಯನಿರ್ವಾಹಕ ನಿರ್ದೇಶಕರು KSQAAC ಅವರು ಏನು ಮಾಡಿದ್ದಾರೆ, ಇವತ್ತು ಒಂದು ಪರಿಷ್ಕೃತ ವೇಳಾಪಟ್ಟಿಯನ್ನು ಹೊರಡಿಸಿದ್ದು ಏನು ಮಾಡಿದ್ದಾರೆ, ಎಕ್ಸಾಮಿನೇಷನ್ನ ಕಂಡಕ್ಟನ್ನು ಮಾಡ್ತಾ ಇದ್ದಾರೆ. ನಿಮ್ಮೆಲ್ಲರ ಒಂದು ಪರೀಕ್ಷೆ ಚೆನ್ನಾಗಾಗಲಿ ಅಂತ ಹೇಳ್ತಾ ದಯಮಾಡಿ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಬಾಯ್.